ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಝೋಂಬಿ ಡ್ರಗ್ ಸೇವನೆ ಅಂತೇಳಿ ವಿಡಿಯೋ ವೈರಲ್ ಆಗಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದುನಿಯಾ ವಿಜಯ್ಗೆ ಸಂಕಷ್ಟ ಎದುರಾಯ್ತಾ ಅಂತ. ಯಾಕೆಂದ್ರೆ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದ್ರು. ಈ ವಿಡಿಯೋವನ್ನ ಇಟ್ಕೊಂಡು ನೋಡಿ, ಝೋಂಬಿ ಡ್ರಗ್ ಇಲ್ಲಿ ತಗೊಳ್ತಿದ್ದಾರೆ, ಎಲ್ಲಾ ಕಡೆ ಮಾರಾಟ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿಕೆ ಕೊಟ್ಟಿದ್ರು. ಅದು ಈಗ ದುನಿಯಾ ವಿಜಯ್ಗೆ ಸಂಕಷ್ಟವನ್ನ ತಂದಿಟ್ಟಿದ್ಯಾ? ಮಾಜಿ IPS ಅಧಿಕಾರಿ ಭಾಸ್ಕರ್ ರಾವ್ಗೂ ಕೂಡ ಸಂಕಷ್ಟ. ವಿಡಿಯೋ ಶೇರ್ ಮಾಡಿದಂತ ದುನಿಯಾ ವಿಜಯ್ ಭಾಸ್ಕರ್ ರಾವ್ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರು. ಇದು ಝೋಂಬಿ ಸೇವನೆ ವಿಡಿಯೋ ಅಲ್ಲ ಅಂತ ತಿಳಿದ ಬಳಿಕ ವಿಡಿಯೋ ಡಿಲೀಟ್ ಮಾಡಿದ್ದಾರೆ. ವಿಚಾರ ತಿಳಿದು ಡಿಲೀಟ್ ಮಾಡಿದಂತ ದುನಿಯಾ ವಿಜಯ್ ಹಾಗೂ ಭಾಸ್ಕರ್ ರಾವ್ ವಿಡಿಯೋ ರಿಟ್ರೀವ್ ಮಾಡುವಂತೆ ಇನ್ಸ್ಟಾಗ್ರಾಮ್ಗೆ ಪತ್ರ ಬರೆಯಲಾಗಿದೆ. ವಿಡಿಯೋ ಒದಗಿಸುವಂತೆ ಬಾಗ್ಲೂರು ಪೊಲೀಸರಿಂದ ಪತ್ರ ಹೋಗಿದೆ. ವಿಡಿಯೋ ರಿಟ್ರೀವ್ ಆದ ಬಳಿಕ ನೋಟಿಸ್ ಕೊಡೋದಕ್ಕೂ ಚಿಂತನೆ ಮಾಡಿದ್ದಾರಂತೆ. ವಿಡಿಯೋ ಬಗ್ಗೆ ಸ್ಪಷ್ಟನೆ ಕೇಳಿ ನೋಟಿಸ್ ನೀಡಲಿರುವಂತಹ ಬಾಗ್ಲೂರು ಪೊಲೀಸರು. ಈ ಕೇಸ್ ಸಂಬಂಧ ಬಾಗ್ಲೂರು ಪೊಲೀಸರಿಂದ ಮುಂದುವರೆದಿದೆ ತನಿಖೆ. ವಿಡಿಯೋ ಹಂಚಿಕೊಂಡಿದ್ದ 15 ಜನರಿಗೆ ಈಗಾಗಲೇ ನೋಟಿಸ್ ಕೊಡಲಾಗಿದೆ. ವಿಡಿಯೋದಲ್ಲಿ ಓರ್ವ ವ್ಯಕ್ತಿ ಇದ್ದಕ್ಕಿದ್ದಂತೆ ಸ್ಟ್ರಕ್ ಆಗಿ ನಿಂತಿರ್ತಾನೆ. ಆತನ ವರ್ತನೆ ವಿಚಿತ್ರವಾಗಿರುತ್ತೆ. ಆತ ಝೋಂಬಿ ಡ್ರಗ್ಸ್ ಅನ್ನ ತೆಗೆದುಕೊಂಡಿದ್ದಾನೆ ಅಂತೇಳಿ ಹೇಳಲಾಗ್ತಾ ಇತ್ತು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ದುನಿಯಾ ವಿಜಯ್ ಇರಬಹುದು ಅಥವಾ ಭಾಸ್ಕರ್ ರಾವ್ ಇಬ್ರು ಕೂಡ ಝೋಂಬಿ ಡ್ರಗ್ಸ್ ಇರಬಹುದಿದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವನ್ನ ಹಾಕೊಂಡು ಅವರು ಕೂಡ ಶೇರ್ ಮಾಡ್ಕೊಂಡಿದ್ರು. ಅದೇ ಈಗ ಅವರಿಗೆ ಸಂಕಷ್ಟ ತಂದಿದ್ಯಾ ಅಂತ. ಮುಂದಿನ ಕ್ರಮ ಏನಾಗಬಹುದು? ಖಂಡಿತವಾಗ್ಲೂ ಸೌಖ್ಯ ಏನಂದ್ರೆ, ಈ ಒಂದು ವಿಡಿಯೋ ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಅಂದ್ರೆ ಏನು ನ್ಯಾಷನಲ್ ಲೆವೆಲ್ ಸುದ್ದಿ ಕೂಡ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಪೊಲೀಸರು ಕೂಡ ಏನೋ ಒಂದು ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಟ್ಟಿದ್ರು. ವಿಡಿಯೋ ಮಾಡಿದಂತವನು ಕೂಡ ಅರೆಸ್ಟ್ ಮಾಡಿದ್ರು. ಜೊತೆಗೆ ಅವನನ್ನು ಯಾರು ಆ ವಿಡಿಯೋದಲ್ಲಿ ಇದ್ದ ವ್ಯಕ್ತಿ ಏನೋ ಡ್ರಗ್ಸ್ ಸೇವನೆ ಮಾಡಿದ್ದಾನೆ ಅಂತ ಹೇಳಿ ಆತನನ್ನು ಕೂಡ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಕೂಡ ಮಾಡಿದ್ರು. ಆಗ ಗೊತ್ತಾಗಿದ್ದು ಆತ ಹುಷಾರಿಲ್ಲ, ಸೊ ಹಾಗಾಗಿ ಟ್ಯಾಬ್ಲೆಟ್ ತಗೊಂಡು ಮದ್ಯ ಸೇವನೆ ಮಾಡಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನು ದುನಿಯಾ ವಿಜಯ್ ಆಗಿರ್ಬೋದು ಮತ್ತೆ ಭಾಸ್ಕರ್ ರಾವ್ ಆಗಿರ್ಬೋದು ಆ ಒಂದು ವಿಡಿಯೋನ ಪೋಸ್ಟ್ ಮಾಡಿ ಆ ಒಂದ್ ರೀತಿ ಏನು ಸಮಾಜದಲ್ಲಿ ಏನು ಬೇರೆ ರೀತಿಯಂತ ಒಂದು ಮೆಸೇಜ್ ಹೋಗುವಂತ ರೀತಿಯಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು. ಆ ಒಂದು ವಿಡಿಯೋ ಈಗಾಗಲೇ ಡಿಲೀಟ್ ಮಾಡಿದ್ದಾರೆ. ಸೊ ಹೀಗಾಗಿ ಆ ಪೊಲೀಸರು ಕೂಡ ಈಗಾಗಲೇ ಆ ಒಂದು ವಿಡಿಯೋ ರಿಟ್ರೀವ್ ಮಾಡ್ಬೇಕು ಅಂತಾನು ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಜೊತೆಗೆ ಬಾಗ್ಲೂರು ಪೊಲೀಸರು ಈಗಾಗಲೇ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ ರಾಂಗ್ ಮೆಸೇಜ್ ಅನ್ನ ನೀವು ಸಮಾಜಕ್ಕೆ ಪಾಸ್ ಮಾಡ್ತಾ ಇದ್ದೀರಾ, ಮತ್ತೆ ಇದು ಬೇರೆ ಬೇರೆ ರೀತಿಯಾದಂತಹ ಏನು ಮೆಸೇಜ್ಗಳು ಕೂಡ ಪಾಸ್ ಆಗತ್ತೆ. ಅದರಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗುವಂತ ಸಾಧ್ಯತೆ ಇರತ್ತೆ ಅಂತ ಹೇಳಿ ಈಗ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಕರೆಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಹೇಳಿದ್ರು, ಸುಖ ಸುಮ್ನೆ ಹಿಂಗೆ ಈ ರೀತಿಯಾದಂತಹ ಫೇಕ್ ವಿಡಿಯೋಸ್ ಸುಳ್ಳು ವಿಡಿಯೋಸ್ ಮಾಡುವಂತರ ವಿರುದ್ಧ ನಾವು ಕ್ರಮ ತಗೊಳ್ತೀವಿ ಅನ್ನೋ ಮಾತನ್ನು ಕೂಡ ನಗರ ಪೊಲೀಸ್ ಆಯುಕ್ತರ ಸೀಮನ್ ಕುಮಾರ್ ಸಿಂಗ್ ಅವರೇ ಕೂಡ ಹೇಳಿದ್ರು. ಸೊ ಹೀಗಾಗಿ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತಾನು ಕೂಡ ಹೇಳಲಾಗ್ತಿರುವಂತದ್ದು. ಇನ್ನು ಆ ರಿಟ್ರೀವ್ ಅಂತ ಹೇಳಿ ಈಗಾಗಲೇ ಒಂದು ಮೆಸೇಜ್ ಅನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಏನೋ ವಿಡಿಯೋ ರಿಟ್ರೀವ್ ಆಗಿದ್ದಾದಲ್ಲಿ ಅವರನ್ನು ಕೂಡ ಕರೆಸಿ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.